ಹಾಯ್ ನಮಸ್ಕಾರ. ವಾಟ್ ಅ ಫ್ಯಾಂಟಾಸ್ಟಿಕ್ ಸ್ಟಾರ್ಟ್ ಫಾರ್ ಅ ಟೆಸ್ಟ್ ಸಿರೀಸ್. ಇವತ್ತಿನ ಡೇ 1 ನಾವು ಹೇಳ್ದಂಗೆ ನಾವು ಅಂದ್ಕೊಂಡಂಗೆ ಒಂದೊಂದು ಕೂಡ ಆನ್ ಸ್ಪಾಟ್ ಬೀಳ್ತಾ ಹೋಯಿತು. ಸ್ಟಾರ್ಟಿಂಗ್ ಫ್ರಮ್ ದ ಟಾಸ್ ಗೆದ್ವಿ. ನಾವು ಅಂದ್ಕೊಂಡ ಹಾಗೆ ಪ್ರಿವ್ಯೂ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ, ಟಾಸ್ ಗೆದ್ದರೆ ಈ ಒಂದು ಸರ್ಫೇಸ್ನಲ್ಲಿ ನಾವು ಬ್ಯಾಟಿಂಗ್ ತೊಗೊಳ್ಬೇಕು ಅಂತ. ಯಾಕಂದರೆ ಫಸ್ಟ್ 2 ಡೇಸ್ ಗಾಲ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಬ್ಯಾಟ್ ಮಾಡೋಕ್ಕೆ. ಫಸ್ಟ್ ಒಂದು 10 ಓವರ್ ನೋಡ್ಕೊಂಡು ಆಡಿದ್ರೆ. ಸೊ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಟಾಸ್ ಆದ ಕೂಡಲೇ. ನಾವು ಇವತ್ತು ದೇವದತ್ ಪಡಿಕ್ಕಲ್ ಬಗ್ಗೆ ಮಾತನಾಡೋಣ, KL ರಾಹುಲ್ ಅವರ ಇನ್ನಿಂಗ್ಸ್ ಬಗ್ಗೆ, ರಿಟೈರ್ಡ್ ಹರ್ಟ್ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಐ ಆಮ್ ವೆರಿ ಹ್ಯಾಪಿ ಇವತ್ತು ದೇವದತ್ ಪಡಿಕ್ಕಲ್ ಅವರ ಇನ್ನಿಂಗ್ಸ್ ಬಗ್ಗೆ. ಸೊ ಇದೆಲ್ಲ ಮಾತಾಡೋಕ್ಕೆ ಮುಂಚೆ ನಾವು ಹೇಗಿದೆ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು ಅದರ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಸೊ ನೀವು ಕೂಡ ಮ್ಯಾಚ್ ಬೆಳಗ್ಗೆಯಿಂದ ನೋಡಿರ್ತೀರ, 10 ಗಂಟೆಗೆ ಇವತ್ತು ಸ್ಟಾರ್ಟ್ ಆಯಿತು. KL ರಾಹುಲ್, ಜೈಸ್ವಾಲ್ ಒಂದು ಫ್ಯಾಂಟಾಸ್ಟಿಕ್ ಓಪನಿಂಗ್ ಕೊಟ್ಟರು, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್. ಅವರಿಬ್ಬರಿಗೆ ಒಳ್ಳೆ ಕೆಮಿಸ್ಟ್ರಿ ಇದೆ ಬ್ಯಾಟಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ. ಆದರೆ 11 ಓವರ್ಗೆ ಏನು ಆಲ್ಮೋಸ್ಟ್ 47 ರನ್ ಆಗಿತ್ತು, ನೋ ಲಾಸ್ ಇತ್ತು. 37 ಬಾಲಿಗೆ 32 ರನ್ ಹೊಡೆದು ಜೈಸ್ವಾಲ್ ಅಂತೂ ತುಂಬ ಕಾನ್ಫಿಡೆಂಟಾಗಿ ಸೆಟ್ಲ್ ಆಗಿದ್ರು. ನನಗನ್ನಿಸ್ತು ಇವತ್ತೊಂದು ಸೆಂಚುರಿ ಬೀಳುತ್ತೆ ಪಕ್ಕ ಅವ್ರ ಕಡೆಯಿಂದ ಅಂತ. KL ರಾಹುಲ್ ಕೂಡ ಹಾಗೆ ಸಾಥ್ ಕೊಡ್ತಾ ಇತ್ತು. ಒಂದು ಸ್ಲೋ ಆ್ಯಂಡ್ ಸ್ಟಡಿ ಸ್ಟಾರ್ಟ್. ಬಟ್ 11ನೇ ಓವರ್ನಲ್ಲಿ ಆದಂಥ ಒಂದು ಚಿಕ್ಕ ಮಿಸ್ಟೇಕ್ ಎಷ್ಟು ಕಾಸ್ಟ್ಲಿ ಆಯಿತು ಅಂತಂದರೆ, ನಿಮಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರನ್ಔಟ್ ಆಗೋದಿದೆಯಲ್ಲ, ರನ್ಔಟ್ ಆಗೋದೇ ಬೇಜಾರು ಕ್ರಿಕೆಟಲ್ಲಿ, ನೀವು ಆಡೋದವ್ರಿಗೆ ಗೊತ್ತಿರುತ್ತೆ. ಅಂಥದ್ರಲ್ಲಿ ಟೆಸ್ಟ್ ಕ್ರಿಕೆಟ್ ಒಂದು ಲಾಂಗ್ ಫಾರ್ಮ್ಯಾಟ್, ನೀವು ಟೈಮ್ ತೊಗೊಳ್ಬೋದು, ಯಾವುದೇ ರಿಸ್ಕ್ ಇಲ್ಲ ಅಥವಾ ಯಾವುದೇ ಹೆಚ್ಚಿನ ಎಮರ್ಜೆನ್ಸಿ ಇಲ್ಲ, ನಿಮ್ಮ ಮೇಲೆ ಪ್ರೆಷರ್ ಇರೋದಿಲ್ಲ, ಅಲ್ಲಿ ರನ್ಔಟ್ ಆಗುವ ಬೇಜಾರಾಗುತ್ತೆ. ಸೊ ಯಶಸ್ವಿ ಜೈಸ್ವಾಲ್ ಆ ಒಂದು ರನ್ಔಟ್ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋದಾದರೆ, ಸ್ಟ್ರೈಟಾಗಿ ಬ್ಯಾಟಿಂಗಲ್ಲಿ ಇರ್ತಾರೆ KL ರಾಹುಲ್, ಮಿಡಾನ್ ಕಡೆ ಹೊಡಿತಾರೆ. ಆಲ್ಮೋಸ್ಟ್ ಫೀಲ್ಡರ್ ಕೈಗೆ ಬಾಲ್ ಹೋಗಿರುತ್ತೆ. ರನ್ನಪ್ ಇಬ್ಬರು ಕೂಡ ತೊಗೊಂಡಿದ್ದಾರೆ, ಟೇಕ್ ಆಫ್ ಆಗಿದೆ. ಬಟ್ ಅಲ್ಲಿ ಬೌಲರ್ ಸ್ವಲ್ಪ ಅಡ್ಡ ಬಂದಿದ್ದರಿಂದ ಅಲ್ಲಿ ಕಾಲಿಗೆ ತಾಗಿ ಜೈಸ್ವಾಲ್ ಬೀಳ್ತಾರೆ. ಬಿದ್ದಾಗ ನನಗನ್ನಿಸ್ತು ಅಲ್ಲಿ KL ರಾಹುಲ್ ಎಲ್ಲಿ ಮೂಮೆಂಟಲ್ಲಿ ಇದ್ದರು, ಅವ್ರು ಅರ್ಧ ಪಿಚ್ಚಲ್ಲಿ ಇದ್ದರು, ಅವ್ರು ವಾಪಸ್ ಹೋಗ್ಬೋದಾಗಿತ್ತು. KL ರಾಹುಲ್ ಒಂದು ಕಾಲ್ ಕೊಟ್ಟಿದ್ದಾರೆ ಅಥವಾ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹಿಂದೆ ಬಂದಿದ್ದರೆ ರನ್ಔಟ್ ಆಗ್ತಾ ಇರಲಿಲ್ಲ. ಆದರೆ ಜೈಸ್ವಾಲ್ ಏನು ಬಿದ್ದ ಮೇಲೆ ಬ್ಯಾಲೆನ್ಸ್ ಕಳ್ಕೊಂಡ್ಮೇಲೆ ಮತ್ತೆ ಎದೊಳ್ತಾರೆ, ರನ್ನಿಗೆ ಟೇಕ್ ಆಫ್ ಮಾಡ್ತಾರೆ. ಮೇ ಬಿ KL ರಾಹುಲ್ಗೆ ಇದು ಅನಿಸಿರುತ್ತೆ, ಓಕೆ ಜೈಸ್ವಾಲ್ ಎದ್ದ, ಈಗ ಬರ್ತಾನೆ ಈ ಕಡೆ, ಥ್ರೋ ಆ ಕಡೆ ಬರ್ಬೋದು ನನ್ನ ಎಂಡಿಗೆ, ನಾನು ಓಡ್ಬಿಡೋಣ ಅಂತ. ಅದು ಕೂಡ KL ರಾಹುಲ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿಂದ ಹೇಳೋದಕ್ಕೂ ಅಲ್ಲಿ ಆ ಒಂದು ಏನು ಮಿಡ್ಲಲ್ಲಿ ಪಿಚ್ಚಲ್ಲಿ ಇರಬೇಕಾದ್ರೆ ಬೇರೆ ರೀತಿಯಾದಂಥ ಒಂದು ವಾತಾವರಣ ಇರುತ್ತೆ, ಪ್ರೆಷರ್ ಇದ್ದೇ ಇರುತ್ತೆ, ಕೂಡಲೇ ಮೈಂಡ್ ಅಷ್ಟು ಫ್ಲ್ಯಾಶ್ ಆಗಲ್ಲ. ಮೇ ಬಿ ಆ ಒಂದು ಥಿಂಕಿಂಗ್ ಇದೆ, ಥ್ರೋ ಈ ಕಡೆ ಬರುತ್ತೆ ಬೌಲರ್ ಎಂಡಿಗೆ, ನಾನು ಪಾಸ್ ಆಗಿಬಿಡೋಣ ಅಂತ ಅಲ್ಲಿ ಅವರು ಯೋಚನೆ ಮಾಡಿದ್ರು. ಬಟ್ ಜೈಸ್ವಾಲ್ ಈ ಕಡೆ ಬರ್ತಿದ್ರು ಕೂಡ ರನ್ಔಟ್ ಆಗ್ತಾಯಿದ್ರು. ಸೀದಾ ಕೀಪರ್ ಎಂಡಿಗೆ ಥ್ರೋ ಹೋಯಿತು, ರನ್ಔಟ್ ಆಯಿತು. ಸೊ ಕೆಲವೊಂದು ಸಲ ಒಂದು ಕಾಲ್ ಜೈಸ್ವಾಲ್ ಎಲ್ಲಾದರೂ ಬಿದ್ದಾಗ ನೋ ಅಂತ ಒಂದು ಜೋರಾಗಿ ಹೋಗಿದ್ರೆ KL ರಾಹುಲ್ ವಾಪಸ್ ಹೋಗಿರೋರು, ವಿಕೆಟ್ ಹೋಗ್ತಾ ಇರಲಿಲ್ಲ. ಬಟ್ ಕ್ರಿಕೆಟ್ ಹ್ಯಾಪನ್ಸ್, ಏನು ಮಾಡೋಕ್ಕಾಗಲ್ಲ, ಒಂದು ಬ್ಯಾಡ್ ಡೇ, ಕೆಲವೊಂದು ಸಲ ರನ್ಔಟ್ ಆಗುತ್ತೆ. ಬಟ್ ಜೈಸ್ವಾಲ್ ಇನ್ನೂ ಒಂದು ದೊಡ್ಡ ಮೊತ್ತ, ಖಂಡಿತ ಒಂದು ಸೆಂಚುರಿ ಡಿಸರ್ವ್ ಮಾಡ್ತಾಯಿದ್ರು. ಆಮೇಲೆ KL ರಾಹುಲ್ ಕೂಡ ಡಿಸಪಾಯಿಂಟ್ ಆಗ್ತಾರೆ. ಆಗ ಎಂಟ್ರಿ ಕೊಟ್ಟಿದ್ದು ನಮ್ಮ ದೇವದತ್ ಪಡಿಕ್ಕಲ್. ಒಂಥರ ಇವತ್ತು ಯಾಕೆ ಖುಷಿ ಅಂತಂದರೆ, ಒಂದು ಕರ್ನಾಟಕದ ಅಭಿಮಾನಿಯಾಗಿ ಅಥವಾ ಕರ್ನಾಟಕದ ಕ್ರಿಕೆಟ್ ರಸಿಕರಾಗಿ ನಮಗೆ ಖುಷಿ. ಎರಡನೇದಾಗಿ ನಮ್ಮ IPL ಅಂತ ಬಂದಾಗ RCB ಹುಡುಗ ದೇವದತ್ ಪಡಿಕ್ಕಲ್ ಆಲ್ಮೋಸ್ಟ್ 2 ವರ್ಷಗಳ ಹಿಂದೆಯೇ ಈ ಒಂದು ಸ್ಲಾಟನ್ನು ಅವರು ಕ್ಯಾಪ್ಚರ್ ಮಾಡ್ಕೊಳ್ಬೇಕಾಗಿತ್ತು. ಯಾಕಂತಂದರೆ ರಹಾನೆ, ಪುಜಾರ ಸ್ವಲ್ಪ ದೂರ ಆದಮೇಲೆ ಒಂದು ವೇಕೆನ್ಸಿ ಇತ್ತು, ಅಲ್ಲಿ ಅವಕಾಶಗಳು ಅವರಿಗೆ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ ಅಂತ ಅನಿಸ್ತು. ಇವತ್ತು ಸಿಕ್ತು, ಕ್ಯಾಪಿಟಲೈಸ್ ಮಾಡಿದ್ರು. ಒಂದಷ್ಟು ರೆಕಾರ್ಡ್ಗಳನ್ನು ಕೂಡ ಅವ್ರು ಬ್ರೇಕ್ ಮಾಡಿದ್ದಾರೆ. ಆ ಬ್ಯೂಟಿಫುಲ್ 131 ಇನ್ನಿಂಗ್ಸಲ್ಲಿ 178 ಬಾಲ್, 12 ಬೌಂಡ್ರಿ, ಒಂದು 6. ಯಾವ್ಯಾವ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಪೆಷಲಿ ಫಸ್ಟ್ ಇಂಡಿಯನ್ ಟೆಸ್ಟ್ ಸೆಂಚುರಿಯನ್, ಇಂಡಿಪೆಂಡೆನ್ಸ್ ಡೇ ದಿವಸ ಒಂದು ಟೆಸ್ಟಲ್ಲಿ ಸೆಂಚುರಿ ಹೊಡೆದಿರುವಂಥ ಫಸ್ಟ್ ಭಾರತೀಯ ದೇವದತ್ ಪಡಿಕ್ಕಲ್, ಆಗಸ್ಟ್ 15, ವೆರಿ ಸ್ಪೆಷಲ್ ಡೇ. ಎರಡನೇದಾಗಿ ಸೆಕೆಂಡ್ ಇಂಡಿಯನ್ ಇಂಟರ್ನ್ಯಾಷನಲ್ ಸೆಂಚುರಿಯನ್ ಆನ್ ಆಗಸ್ಟ್ 15. ಇದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ 2019ರಲ್ಲಿ ODI ಶತಕವನ್ನು ಗಳಿಸಿದ್ರು. ಅದನ್ನು ಈಕ್ವಲ್ ಮಾಡಿದ್ದಾರೆ ಟೆಸ್ಟಲ್ಲಿ. ಈಗ ದೇವದತ್ ಪಡಿಕ್ಕಲ್ ಒನ್ ಡೇ ಅಂತ ಬಂದಾಗ ಅದು ವಿರಾಟ್ ಕೊಹ್ಲಿ. ಸೊ ಈ ಥರದೊಂದು ಅಪರೂಪದ ರೆಕಾರ್ಡ್ ಅವರ ಹೆಸರಿಗಾಗಿದೆ. ಹಾಗೆ ಫಸ್ಟ್ ಲೆಫ್ಟ್ ಹ್ಯಾಂಡೆಡ್ ಪ್ಲೇಯರ್ ಆಫ್ಟರ್ 24 ಇಯರ್ಸ್, 24 ವರ್ಷ ಆದಮೇಲೆ ಒಬ್ಬ ಟೆಸ್ಟ್ ಸೆಂಚುರಿ ಬರ್ತಾ ಇರೋದು ನಂಬರ್ 3ಅಲ್ಲಿ. ಸೌರವ್ ಗಂಗೂಲಿ 2002ರಲ್ಲಿ ಒಂದು ಸೆಂಚುರಿಯನ್ನು ಗಳಿಸಿದ್ರು ನಂಬರ್ 3 ಪೊಸಿಷನಲ್ಲಿ. ಅದಾದಮೇಲೆ 24 ವರ್ಷ ಆದಮೇಲೆ ಒನ್ ಡೌನಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇಂಡಿಯಾಗೆ ಸೆಂಚುರಿ ಹೊಡಿತಿರೋದು, ಇದೊಂದು ಸ್ಪೆಷಲ್. ಹಾಗೆ 19 ಟೆಸ್ಟ್ ಆದಮೇಲೆ ಇಂಡಿಯಾದ ಒಬ್ಬ ಪ್ಲೇಯರ್ ನಂಬರ್ 3 ಒನ್ ಡೌನ್ ಪ್ಲೇಯರ್. ಒನ್ ಡೌನ್ ಅನ್ನೋದು ವೆರಿ ಸ್ಪೆಷಲ್. ನನಗೆ ನೆನಪಿರೋ ಹಾಗೆ, ನಾನು ಕ್ರಿಕೆಟ್ ನೋಡ್ತಿರೋದ್ರಿಂದ, ಅಂದರೆ ಯಾವಾಗ ಶುರು ಮಾಡಿದೆ ಅಲ್ಲಿಂದ ರಾಹುಲ್ ದ್ರಾವಿಡ್ ಅದನ್ನು ಭಾಳಷ್ಟು ವರ್ಷಗಳ ಕಾಲ ಒಂದು ಒನ್ ಡೌನ್ ಅಂದ್ಕೂಡಲೇ ರಾಹುಲ್ ದ್ರಾವಿಡ್ ನೆನಪಾಗ್ತಿತ್ತು ಟೆಸ್ಟಲ್ಲಿ. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ನಿಭಾಯಿಸ್ಕೊಂಡು ಹೋಗಿದ್ರು ಜವಾಬ್ದಾರಿತವಾಗಿ. ಅದಾದಮೇಲೆ ಚೇತೇಶ್ವರ್ ಪುಜಾರ ಬಂದರು. ಪುಜಾರ ಅವರ ನಂತರ ನಂಬರ್ 3ಗೆ ಯಾರೂ ಕೂಡ ಕರೆಕ್ಟಾಗಿ ಅಲ್ಲಿ ಕಚ್ಕೊಂಡಿರಲಿಲ್ಲ. ಬಟ್ ಇವತ್ತು ದೇವದತ್ ಪಡಿಕ್ಕಲ್ ಆಫ್ಟರ್ 19 ಟೆಸ್ಟ್ 2024ರಲ್ಲಿ ಬಾಂಗ್ಲಾದೇಶ್ ವಿರುದ್ಧ ಶುಭ್ಮನ್ ಗಿಲ್ ಒಂದು ಸೆಂಚುರಿಯನ್ನು ಗಳಿಸಿರ್ತಾರೆ. ಸೊ ಅದಾದಮೇಲೆ ಇದೇ ಸೆಂಚುರಿ ಬರ್ತಿರೋದು ಒನ್ ಡೌನ್ ಪೊಸಿಷನಲ್ಲಿ. ಸೊ ಕೆಲವೊಂದು ಸಲ ನಿಮಗೆ ಅವಕಾಶ ಸಿಗುತ್ತಲ್ಲ, ಸಾಯಿ ಸುದರ್ಶನ್ ರೂಲ್ಡ್ ಔಟ್ ಆದರೂ ಟೆಸ್ಟಿಂದ, ಆ ಒಂದು ಅವಕಾಶವನ್ನು ನೀವು ಕಬ್ಜಾ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಅವಕಾಶ ಸಿಗುತ್ತೆ.
ಅವಕಾಶ ಅಲ್ಲಿ ಹುಟ್ಟುತ್ತೆ. ಹಾಗೆ ಅದು ಎರಡನ್ನೂ ಕೂಡ ಬಳಸ್ಕೊಂಡ್ರೆ ನಿಮಗೆ ಪರ್ಮನೆಂಟ್ ಮೆಂಬರ್ ಆಫ್ ದ ಸೈಡ್ ಆಗುವಂಥ ಅವಕಾಶ ಸಿಗುತ್ತೆ. ಎರಡೂ ಕೈಗಳಿಂದ ದೇವದತ್ ಪಡಿಕ್ಕಲ್ ಬಾಚ್ಕೊಂಡಿದ್ದಾರೆ. ನೆನಪಿರಲಿ, ಇದು ಬ್ಯಾಕ್ ಟು ಬ್ಯಾಕ್ 2ನೇ ಸೆಂಚುರಿ ಅವ್ರದ್ದು. ಯಾಕಂತಂದರೆ ವಾರ್ಮಪ್ ಗೇಮಲ್ಲೂ ಕೂಡ 3 ಡೇ ಟೆಸ್ಟ್ ಮ್ಯಾಚಲ್ಲಿ ಕೂಡ ಅವರು ಸೆಂಚುರಿ ಗಳಿಸಿದ್ರು. ದೇವದತ್ ಪಡಿಕ್ಕಲ್ ನಿಮಗೆ ಆಲ್ಮೋಸ್ಟ್ ದೇಸಿ ಕ್ರಿಕೆಟ್ ರಂಜಿಯಲ್ಲಿ ನೋಡಿದ್ರು ಕೂಡ ಒಳ್ಳೆ ಫಾರ್ಮಲ್ಲಿದ್ದರು. RCB ಅಂತ ಬಂದಾಗ IPL ಲಿಮಿಟೆಡ್ ಓವರ್ಸಲ್ಲೂ ಕೂಡ 20 ಓವರ್ಸಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಬ್ಯೂಟಿಫುಲ್. ಇವತ್ತು ನಾವು ಆಟ ನೋಡಿದ್ರೆ ಅವ್ರದ್ದು ಆಲ್ಮೋಸ್ಟ್ ಅವ್ರು ಗಳಿಸಿದಂಥ 131 87 ರನ್ಸ್ ಬಂದಿದ್ದು ಬ್ಯಾಕ್ ಫುಟಲ್ಲಿ. ಸೊ ಬ್ಯಾಕ್ ಫುಟಲ್ಲಿ ಆಡಿದಾಗ 87 ರನ್ ಅವ್ರು ಗಳಿಸಿದ್ದಾರೆ. ಹಾಗೆ ಫ್ರಂಟ್ ಫುಟಲ್ಲಿ ಆಡಿದಂಥ ಸಂದರ್ಭದಲ್ಲಿ ಒಂದು 40-45 ರನ್ಸ್ ಬಂದಿದೆ. ಇನ್ನು ಡೌನ್ ದ ಟ್ರ್ಯಾಕ್ ಬಂದು ಆಡಿದಾಗ ಒಂದು 6 ಹೊಡೆದ್ರು. ಸೊ ಬ್ಯಾಕ್ ಫುಟಲ್ಲಿ ತುಂಬ ಬಾಲ್ಗಳನ್ನ ಫೇಸ್ ಮಾಡೋದು, ಪಿಚ್ಚಾಗಿ ಸ್ಪಿನ್ ಆಗುವಂಥ ಬಾಲ್ಗಳನ್ನು ನೀಟಾಗಿ ನೆಗೆಟ್ ಮಾಡಿದ್ದಾರೆ. ಸೊ ನನಗನ್ಸುತ್ತೆ ಇನ್ನೂ ದೊಡ್ಡ ಹೈಟಿಗೆ ಹೋಗ್ತಾರೆ. ಅದು ಕೂಡ KL ರಾಹುಲ್, ಪಡಿಕ್ಕಲ್ ಇಬ್ಬರು ಕೂಡ ಜೊತೆಗೆ ಆಡ್ತಿದ್ರಲ್ಲ, ಇಬ್ಬರು ಕರ್ನಾಟಕದ ಪ್ಲೇಯರ್ಸ್. ಒಂಥರ ಖುಷಿ, ಒಂಥರ ಸಮಾಧಾನ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಪಾಪ್ಕಾರ್ನ್ ತಿನ್ಕೊಂಡು ಮ್ಯಾಚ್ ನೋಡೋ ಥರ ನೋಡಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟು ಆರಾಮಾಗಿತ್ತು. ಟೆಸ್ಟ್ ಕ್ರಿಕೆಟ್ ಕೂಡ ಕೂತು ನೋಡಬೇಕು ಅಂತ ಅನಿಸೋದು ಈ ಥರ ಪ್ಲೇಯರ್ಗಳು ಮಿಡ್ಲಲ್ಲಿದ್ದಾಗ. ಮತ್ತು ಬೋರ್ ಅನ್ಸಲ್ಲ KL ರಾಹುಲ್, ಪಡಿಕ್ಕಲ್ ಆಡುವಾಗ. ಇಬ್ಬರದು ಕೂಡ ರನ್ ಬರ್ತಾ ಇರುತ್ತೆ. ಜೊತೆಗೆ ಅವ್ರ ಆಟದ ಸ್ಟೈಲ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ಸೊ ಅನ್ಫಾರ್ಚುನೇಟ್ಲಿ KL ರಾಹುಲ್ 77ಗೆ ರಿಟೈರ್ಡ್ ಹರ್ಟ್ ಆಗ್ತಾರೆ. ಅವರಿಗೆ ಇಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಡಿಫೆನ್ಸ್ ಮಾಡಬೇಕಾದ್ರೆ ಸ್ಟ್ರೆಚ್ ಮಾಡ್ತಾರೆ, ಆವಾಗ ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಸ್ವಲ್ಪ ಲಿಂಪಿಂಗ್ ಕೂಡ ಇತ್ತು ಅಂತ ಅನಿಸುತ್ತೆ. ಬಟ್ ನಾಳೆ ಬರ್ತಾರೆ ಫ್ರೆಶ್ ಆಗಿ, ಯಾಕಂದರೆ ಇವತ್ತು ನೈಟ್ ಫುಲ್ ರೆಸ್ಟ್ ಸಿಗುತ್ತೆ. ಸೊ ನಾಳೆ ಮತ್ತೊಬ್ಬ ಕನ್ನಡಿಗ KL ರಾಹುಲಿಂದ ಕೂಡ ಸೆಂಚುರಿ ಬಂದರೂ ಆಶ್ಚರ್ಯ ಇಲ್ಲ. ಸೊ 131 ದೇವದತ್ ಪಡಿಕ್ಕಲ್, ಅವ್ರ ಜೊತೆಗೆ ರಿಷಬ್ ಪಂತ್ ಜಾಯ್ನ್ ಆಗಿದ್ದಾರೆ. ಶುಭ್ಮನ್ ಗಿಲ್ ವಾಸ್ ಪ್ರಾಮಿಸಿಂಗ್, ಎಸ್ಪೆಷಲಿ ಅದೊಂದು ಕವರ್ ಡ್ರೈವ್ ಹೊಡೆದ್ರು, ಪಿಚ್ಚು ಪರ್ಫೆಕ್ಟಾಗಿ ಅಲ್ಲಿಗೆ ಹೊಡೆದು ಅಲ್ಲಿಗೆ ಕ್ಯಾಮ್ರಾಮನ್ಗಳಿಗೆ ಪೋಸ್ ಕೊಡೋ ಥರ ಇತ್ತದು. ನನಗೆ ತುಂಬ ಇಷ್ಟ ಆಯಿತು ಆ ಶಾಟ್ ಶುಭ್ಮನ್ ಗಿಲ್ದು. ಏನು ರಿಷಬ್ ಪಂತ್ ನಿಮಗೆ ಗೊತ್ತು, ಅನಾರ್ಥೋಡಾಕ್ಸ್ ಟೆಸ್ಟ್ ಫಾರ್ಮ್ಯಾಟ್ ಅವ್ರು ಆಡೋದು, ಅವ್ರದ್ದೇ ಒಂದು ರೀತಿ ಸ್ಟೈಲ್ ಆಡ್ತಾರೆ. 27-36 ಬಾಲಿಗೆ 3 ಬೌಂಡ್ರಿ 1 6 ಆಗಿದೆ ಈಗ. ಸೊ ಅವರು ಕೂಡ ನಾಳೆ ಬರ್ತಿದ್ದಾಗೆ ಒಂದು ಸ್ವಲ್ಪ ಸೆಕೆಂಡ್ ಡೇ ಕೂಡ ನಾವು ಫಸ್ಟ್ 1 ಗಂಟೆ ಸ್ವಲ್ಪ ಆರಾಮಾಗಿ ಆಡಲಿ, ರನ್ ಬರ್ದಿದ್ರು ಪರವಾಗಿಲ್ಲ ಜಾಸ್ತಿ, ಓವರಲ್ಲಿ ಒಂದು 3-4 ಬಂದರೂ ಕೂಡ ಓಕೆ. ಸೊ ದೇವದತ್ ಪಡಿಕ್ಕಲಿಂದ ಒಂದು ದೊಡ್ಡ ಇನ್ನಿಂಗ್ಸ್, ಹೇಗೆ ಹಿಂದೆ ಕರುಣ್ ನಾಯರ್ ಎಲ್ಲ ಆಡಿದರು, ಸೊ ಹಿಂದೆ ಮಯಾಂಕ್ ಅಗರ್ವಾಲ್ ದೊಡ್ಡ ಇನ್ನಿಂಗ್ಸ್ ಆಡಿದರು, KL ರಾಹುಲ್ ಆಡಿದ್ದಾರೆ. ಸೊ ಆ ಥರದೊಂದು ಇನ್ನಿಂಗ್ಸ್ ನಮ್ಮ ಕರ್ನಾಟಕದ ದೇವದತ್ ಪಡಿಕ್ಕಲಿಂದ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೌಲಿಂಗ್ ಅಂತ ಬಂದಾಗ ಕೆಲವೊಂದು LB ಚಾನ್ಸ್ಗಳಿತ್ತು, ಕೆಲವೊಂದು ಎಡ್ಜಾಗಿ ಕ್ಯಾಚ್ ಹತ್ರ ಹೋಗಿದ್ದು, ಏನು ಶಾರ್ಟ್ ಲೆಗಲ್ಲೆಲ್ಲ ನಿಂತಾಗೆಲ್ಲಿತ್ತು. ಅದನ್ನು ಬಿಟ್ಟರೆ ಯಾರೂ ಅಂಥದ್ದೇನು ಕಾಡಲಿಲ್ಲ. ಇರೋದ್ರಲ್ಲಿ ನಾವು ನೋಡಿದ್ರೆ ಪ್ರಭಾತ್ ಜಯಸೂರ್ಯ ಸ್ವಲ್ಪ ಕಾಡಿದ್ದು, ಅವರ ಟರ್ನ್ಗಳಿತ್ತು. ಹಾಗೆ ನುವಾಂತ, ಸೊ ಅವ್ರ ಬಾಲಲ್ಲಿ ಕೂಡ ರನ್ಗಳು ಬಂತು. ಅಸಿತಾ ಫರ್ನಾಂಡೋ ಒಬ್ಬರೇ ಫಾಸ್ಟ್ ಬೌಲಿಂಗಲ್ಲಿ ಒಂದು 2.8 ಒಂದು ಎಕನಾಮಿಯಲ್ಲಿ ಬಾಲ್ ಮಾಡಿದ್ದಾರೆ. ಬಟ್ ಇದನ್ನು ಡಾಮಿನೇಟ್ ಮಾಡ್ತೀವಿ ನಾವು. ಎಲ್ಲ ಸೆಷನ್ ನಮ್ಮದೇ ಆಗಿದೆ. ಒಂದು ದೊಡ್ಡ ಸ್ಕೋರ್, ಒಂದು 500+ ಮಿನಿಮಮ್ ಗಳಿಸಿ ನಾವು ಒಂದು ಫಸ್ಟ್ ಗೇರ್ ಒಂದು ಆ ಒಂದು ಡ್ರೈವಿಂಗ್ ಸೀಟಲ್ಲಿ ಇರ್ಬೋದು. ಸೊ ನಿಮಗೆ ಇವತ್ತಿನ ಇನ್ನಿಂಗ್ಸ್ ಹೇಗಿತ್ತು? ದೇವದತ್ ಪಡಿಕ್ಕಲ್ ಆಟ, ಹಾಗೇನೆ KL ರಾಹುಲ್ ಅವರ ಆಟ, ಜೊತೆಗೆ ಉಳಿದವರ ಆಟ. ಸೊ ಇದರ ಬಗ್ಗೆ ಕಮೆಂಟ್ ಮಾಡಿ. ಯಶಸ್ವಿ ಜೈಸ್ವಾಲ್ ರನ್ಔಟಲ್ಲಿ ಯಾರ್ದು ತಪ್ಪು ನೀವು ಕಮೆಂಟ್ ಮಾಡಿ. ಯಾರ್ದು ರಾಹುಲ್ ಕಾಲ್ ಮಾಡಬೇಕಾಗಿತ್ತಾ, ಅಥವಾ ಜೈಸ್ವಾಲ್ ಫಸ್ಟಿಗೆ ಬಿದ್ದ ಕೂಡಲೇ ಬೇಡ ಅಂತ ಒಂದು ಶೌಟ್ ಕೊಟ್ಟಿದ್ರೆ, ಒಂದು ಕಾಲ್ ಮಾಡಿದರೆ ಬಹುಶಃ ಅಲ್ಲಿ ರನ್ಔಟ್ ಆಗ್ತಾ ಇರಲಿಲ್ಲ. ಸೊ ಕಮೆಂಟ್ ಮಾಡಿ ಯಾರು ತಪ್ಪು ಅಂತ ಮ್ಯಾಚ್ ನೋಡಿದರೆ. ನಮಸ್ಕಾರ.